ಖರ್ಗೆ ಸಾಹೇಬರು ಒಂದು ಸಲಹೆ ಕೊಟ್ಟಿದ್ದಾರೆ, ನೋಡೋಣ, ದೇವ್ರು ನನಗೆ ಆ ಶಕ್ತಿ ಕೊಡ್ತಾರೆ, ನನಗೆ ಗೊತ್ತಿಲ್ಲ. ಈಗ 100 ಕಾಂಗ್ರೆಸ್ ಕಚೇರಿ ಮಾಡೋಕ್ಕೆ ಹೊರಟಿದ್ದೀವಿ ಗಾಂಧೀಜಿಯವರ ನೆನಪಿನಲ್ಲಿ. ಸೊ ಹೆಚ್ಚು ಕಮ್ಮಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಆಗ್ತಾಯಿದೆ, ಒಂದೊಂದೇ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲರೂ ಮಾಡಬೇಕು. ಮತ್ತು ಕಾಂಗ್ರೆಸ್ದು ಎಕ್ಸಿಬಿಷನ್ ಮಾಡಬೇಕು ಅನ್ನೋದು ಒಂದು ಮುಂದಿನ ವಿಚಾರಗಳನ್ನು ತಿಳಿಸ್ಲಿಕ್ಕೆ. ಮೊದಲು ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಇರೋ ಜಾಗದಲ್ಲಿ ದೇವರಾಜರ ಕಾಲದಲ್ಲಿ ಅದು ನಿಂತೋಯ್ತು, ಕೆರೆ ಅಲ್ಲಿ ನಿಂತೋಯ್ತು. ಅಲ್ಲಿ ದೇವರಾಜರ ಕೊನೆ ಭಾಷಣ ಕೇಳಕ್ಕೆ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ. ಅಷ್ಟೊತ್ತಿಗೆ ಒಂದು ದೊಡ್ಡ ಸಾಗರ ಅಲ್ಲಿ ಕೊನೆ ಪಬ್ಲಿಕ್ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ. ಸೊ ನಡೀತಾಯಿತ್ತು, ಆಗ ಖಾಲಿ ಗ್ರೌಂಡ್ ಇತ್ತು, ಎಕ್ಸಿಬಿಷನ್ ನಡೀತಾಯಿತ್ತು. ಸೊ ಹಂಗೆ ಮತ್ತೆ ಕಾಂಗ್ರೆಸ್ದು ಕೆಲವು ಇತಿಹಾಸ, ಅದಾದಮೇಲೆ ನಡೆದಂಥ ದಾರಿ, ಇದೆಲ್ಲ ಕೂಡ ನಮ್ಮ ಜನರಿಗೆ ತಿಳಿಸ್ಬೇಕಾಗ್ತದೆ. ಸೊ ಅದಕ್ಕೆ ಖರ್ಗೆ ಸಾಹೇಬರು ನನಗೆ ಸೂಚನೆ ಕೊಟ್ಟಿದ್ದಾರೆ, ಯೋಚನೆ ಮಾಡಿ ನೋಡೋದು ಕೂಡ. ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಮಾತಾಡುವಾಗ ಹೇಳಿದ್ದಾರೆ, ನೋಡೋಣ ಎಲ್ಲಿ ಮಾಡೋದು, ಯಾವ ರೀತಿ ಮಾಡೋದು ಅಂತ ಒಂದು ಡಿಸೈನ್ ಮಾಡಲಿಕ್ಕೆ ಒಂದು ಕಮಿಟಿನೇ ರಚನೆ ಮಾಡ್ತೀನಿ. ಕಮಿಟಿ ರಚನೆ ಮಾಡಿ ಅದು ಮುಂದುವರ್ಸ್ಕೊಂಡು ಹೋಗಲಿ. ಸೊ ಅದಕ್ಕೆ ರಾಮಲಿಂಗಾರೆಡ್ಡಿಯವರೇ ನೀವೇ ಜವಾಬ್ದಾರಿ ವಹಿಸ್ಕೊತೀರಾ? ಓಲ್ಡ್ ಟೈಗರ್ ನಮಗವರು. ಸೊ ಒಂದು ಎಕ್ಸಿಬಿಷನ್, ಯಾಕೆಂದರೆ ಬೇರೆದೆಲ್ಲ ನಡೀತಾ ಇರ್ತದೆ, ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು 10,000 ನಡೀಲಿ. ನಮ್ಮ ಇಂಥ ಹಿಸ್ಟ್ರಿಗಳನ್ನೆಲ್ಲ ಕೂಡ ಜನರು ಬಂದವರು, ಎಕ್ಸಿಬಿಷನು, ನಮ್ಮ ಸರ್ಕಾರದ ಇಲಾಖೆ ವಿಚಾರ ಎಲ್ಲ ಕೂಡ ನಾವು ಪ್ರಚಾರ ಮಾಡಿದಂಗೂ ಆಗ್ತದೆ. ಜನರು ಕೂಡ ಒಂದು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡೋಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಕ್ಕೆ ಯೋಚನೆ ಮಾಡೋಣ. ಸೊ ಪ್ಲ್ಯಾನ್ ಹಾಕೋಣ, ಯಾಕೆಂದರೆ ಇದೊಂದು 100 ವರ್ಷದ ಒಂದು ಇತಿಹಾಸ ಉಳ್ಕೊಳ್ಬೇಕು.